ನಿರಂಜನ್. ಹೋಗಯ್ಯ, ನಮ್ಗೆ ತಿನ್ನಕ್ ಗತಿ ಇಲ್ಲ ಅಂದ್ರೆ ಇವನ್ ಬೇರೆ ಅಲಕ್ ನಿರಂಜನ್ ಅಂತೆ. ಹೋಗು ಮುಂದಕ್ಕೆ, ಏನು ಇಲ್ಲ. ಸ್ವಲ್ಪ ಅಕ್ಕಿ ಬೆಲ್ಲ ಕೊಟ್ರೆ ಸಾಕೋ ತಾಯಿ, ಭಿಕ್ಷೆ ನೀಡಿ. ಏನಮ್ಮ ಮನೆ ಹತ್ರ ಬಂದವ್ರನ್ನ ಹೀಗೆ ಕಳ್ಸೋದ? ಒಂದು ಹಿಡಿ ಅಕ್ಕಿನೋ ಒಂದು 4 ಕಾಸು ಕೊಟ್ಟು ಕಳ್ಸೋದಲ್ವಾ? ನಾನೇ ಕೊಟ್ಟು ಬರ್ತೀನಿ. ಈ ದೌಲತ್ಗೇನು ಕಡಿಮೆ ಇಲ್ಲ, ಹಾಳಾಗಿ ಹೋದ್. ಅಲಕ್ ನಿರಂಜನ್, ಅಲಕ್ ನಿರಂಜನ್, ಭಿಕ್ಷೆ ನೀಡಿ ತಾಯಿ. ಅಲಕ್ ನಿರಂಜನ್, ಭಿಕ್ಷೆ ನೀಡಿ ತಾಯಿ. ತಗೊಳ್ಳಿ. ಆಹಾ, ಮುಖದಲ್ಲಿ ದೈವ ಕಳೆ ತುಂಬಿದೆ. ಲಕ್ಷಕ್ಕೊಬ್ಬರಲ್ಲಿ ಈ ಥರ ಕಳೆ ಕಂಡುಬರುತ್ತೆ. ಮಗು, ನೀನೀಗ ತುಂಬು ಗರ್ಭಿಣಿ. ಹೌದು. ನಿನಗೀಗ 7 ತಿಂಗಳು ತುಂಬಿದೆ ಅಲ್ವಾ? ಹೌದು, ಆದರೆ ನಿಮಗೆ ಹೇಗೆ ಗೊತ್ತಾಯ್ತು? ನಾವು ಆ ದೇವರ ಅನುಗ್ರಹಕ್ಕೆ ಪಾತ್ರರಾದವರು. ಅವನೇ ನಮ್ಮ ಬಾಯಲ್ಲಿ ಸತ್ಯವನ್ನು ನುಡಿಸ್ತಾನೆ. ಮಗು, ನೀನು ಚಿಕ್ಕ ವಯಸ್ಸಿಂದ ಕಷ್ಟದಲ್ಲೇ ಬೆಳೆದಿದ್ಯಾ. ಚಿಂತೆ ಮಾಡಬೇಡ, ಆ ದೇವ ಅನುಗ್ರಹ ನಿನ್ನ ಮೇಲಿದೆ. ಇಷ್ಟರಲ್ಲೇ ನಿನಗೆಲ್ಲದರಿಂದ ಮುಕ್ತಿ ಸಿಗುತ್ತೆ. ಎಲ್ಲದರಿಂದ ಅಂದರೆ? ಎಲ್ಲ ಕಷ್ಟದಿಂದ ಮುಕ್ತಿ ಸಿಗುತ್ತೆ ಅಂತ ಮಗು. ನೀವು ಜ್ಞಾನಿಗಳು, ದೇವ್ರನ್ನೇ ಉಳಿಸ್ಕೊಂಡವರು. ನಿಮ್ಮಂಥವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಮಗಳೇ. ತಗೋ ಮಗಳೇ, ಇದನ್ನು ನಾವೆಲ್ಲರಿಗೂ ಕೊಡೋದಿಲ್ಲ, ದೈವಾನುಗ್ರಹ ಇರೋರಿಗೆ ಮಾತ್ರ. ನಿನ್ನ ಮುಖ ನೋಡ್ತಿದ್ರೆ ನಿನಗೆ ದೈವಾನುಗ್ರಹ ಇದೆ ಅನ್ನಿಸ್ತಿದೆ. ತಗೋ.